ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕೇರ್ಗೆ ಸ್ವಾಗತ. ನಾನ್ ಪೂರ್ಣಿಮಾ. ವೀಕ್ಷಕರೇ, ಇವತ್ತಿನ ಹೆಲ್ತ್ ಕೇರ್ ನಲ್ಲಿ ಸ್ಮಿಗ್ಮಾ ಸ್ಪಿರುಲಿನಾ ಅನ್ನೋ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಕರ್ನಾಟಕ ಎಂಟರ್ಪ್ರೈಸಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಆದರ್ಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆದರ್ಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಯೋಗೇಶ್ ಆಚಾರ್ಯ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮ ಸಂಸ್ಥೆಯಿಂದ ಸ್ಮಿಗ್ಮಾ ಸ್ಪಿರುಲಿನಾ ಅನ್ನೋ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀರಾ. ಸೊ ಆ ಪ್ರಾಡಕ್ಟ್ ನ ಉದ್ದೇಶ ಏನು, ಯಾವೆಲ್ಲ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಅದಕ್ಕಿಂತ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಮಾಹಿತಿಯನ್ನ ಕೊಡಿ. ನನ್ನ ಕರ್ನಾಟಕ ಅಂತ ಹೇಳಿ ಒಂದು ಗುಂಪಲ್ಲಿ ನಾವು ಫ್ರೆಂಡ್ಸ್ ಜೊತೆ ಸೇರಿ ಒಂದು ಗ್ರೂಪ್ ಓಪನ್ ಮಾಡಿದ್ವಿ. ಒಂದು ಅನಾಥಾಶ್ರಮದಲ್ಲಿ ಓಪನ್ ಮಾಡಿದ್ವಿ ಮೈಸೂರಲ್ಲಿ. ಆದ್ರೆ ಅದು ಒಂದು ಸಂಸ್ಥೆ ಆಗೋದು 2013 ನಾವು ಆಲೋಚನೆ ಮಾಡಿರುವಂತದ್ದು. ಅದು ಸಂಸ್ಥೆಯಾಗಿ ಪರಿವರ್ತನೆ ಆಗಿದೆ 2016. ಆದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಉದ್ದೇಶ ಅದಾಗಿತ್ತು. ಅದಾದ್ಮೇಲೆ ನಾವು ಅದೇ ರೀತಿ ಸಂಘ ಸಂಸ್ಥೆಗಳು ತುಂಬಾ ಇದೆ. ನಾವು ಅದೇ ರೀತಿ ನಾವು ಫಂಡ್ ರಿಲೀಸ್ ಮಾಡೋದಾಗಿರ್ಬೋದು, ಫಂಡ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಎಲ್ಲ ಗುಂಪಿಗೂ ನಾವು ಸೇರ್ಕೊಳ್ತೇವೆ ಅಂತ ಹೇಳಿ ಯಾವ್ದಾದ್ರು ಒಂದು ಜೆನ್ಯೂನ್ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ದು. ಅದಕ್ಕೆ ಮುಖ್ಯ ಉದ್ದೇಶ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನ ತಗೋಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮೊದಲನೇದಾಗಿ ಬಂದಿದ್ದು ಮಾಲ್ ನ್ಯೂಟ್ರಿಷನ್. ಅಪೌಷ್ಟಿಕತೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ ನಾವು. ಅದು 2009 ಯುನಿಸೆಫ್ ಅನ್ನೋ ಸಂಸ್ಥೆಯಿಂದ ಅದು ಸರ್ವೆ ಪ್ರಕಾರ 42% ಇಂಡಿಯಾ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಇದೆ. ಅದನ್ನ ಹೋಗಲಾಡಿಸಿದ್ರೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಸ್ವಸ್ಥವಾಗುತ್ತೆ. ಹಾಗಾಗಿ ಅದು ನಮ್ಮ ಸಣ್ಣ ಸಹಾಯ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಸ್ಮಿಗ್ಮಾ ಸ್ಪಿರುಲಿನಾ ಅಂತ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು. ಆ ಇಂಟ್ರೊಡ್ಯೂಸ್ ಮಾಡಿ ಒಂದು 6 to 7 months ಆಗಿದೆ ಅಷ್ಟೇ. ಅದೀಗ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಒಂದು ಉದ್ದೇಶಕ್ಕೋಸ್ಕರ ಜನರಿಗೆ ತಲುಪಿಸಬೇಕು, ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಅಂತ ಹೇಳಿ. ಏನು ಡಾಕ್ಟರ್, ಸ್ಮಿಗ್ಮಾ ಸ್ಪಿರುಲಿನಾ ಅನ್ನೋ ಒಂದು ಪ್ರಾಡಕ್ಟ್, ಈ ಪ್ರಾಡಕ್ಟ್ ಸ್ಮಿಗ್ಮಾ ಸ್ಪಿರುಲಿನಾ ಅಂದ್ರೆ ಏನು, ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಇದು ಯೂಸ್ ಆಗುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ. ಸ್ಪಿರುಲಿನಾ ಅಂತ ಈಗ ಸಾಮಾನ್ಯವಾಗಿ ಎಲ್ಲರೂ ಈಗ ಆಲೋಚನೆ ಮಾಡುವಂತಹ ದ್ರವ್ಯ ಅದೊಂದು ಕೂಡ. ಏನ್ ಹೇಳಿದ್ರೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಈಗ ತೊಂದರೆ ಇರುವಂತದ್ದು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಏನಂತ ಹೇಳಿದ್ರೆ ಯಾವುದೇ ಒಂದು ಆಹಾರವನ್ನು ನಾವು ಸೇವಿಸಬೇಕಂತಾದ್ರೆ ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು. ಹಾಗಾಗಿ ಸ್ಪಿರುಲಿನಾ ಅಂತ ಹೇಳಿದ್ರೆ ಆಹಾರವ ಅಂತ ಒಂದು ನಮಗೊಂದು ಸಂಶಯ ಬರ್ತದೆ. ನಮಗೆ ಸ್ಪಿರುಲಿನಾ ಅಂತ ನೋಡಿದ್ರೆ ಅದು ಒಂದು ಜಾತಿಯ ಸಸ್ಯ ಅಂತ ಹೇಳ್ಬೋದು, ಜಲೀಯ ಸಸ್ಯ ಅಂತ ಅಂದ್ರೆ ನೀರಿನಲ್ಲಿ ಬೆಳೆಯುವಂತಹ ಸಸ್ಯ. ನೀರಿನಲ್ಲಿ ಬೆಳೆಯುವಂತ ಯಾವ ನೀರು ಅಂತ ಹೇಳಿದ್ರೆ ಶುದ್ಧವಾದಂತಹ ನೀರಾಗ್ಬೇಕು. ಅದಕ್ಕೆ ಶುದ್ಧವಾದಂತಹ ನೀರಿನಲ್ಲಿ ಬೆಳೆಯುವಂತಹ ಸಸ್ಯ ನಾವು ಬಾರಿ ಸಣ್ಣ, ಅದನ್ನು ನಾವು ಹಸಿರು ನೀಲಿ ಆಲ್ಗೆ ಅಂತ ಹೇಳ್ತೇವೆ. ನಾವು ಆಡು ಭಾಷೆಯಲ್ಲಿ ಆಲ್ಗೆ ಅಂತ ಹೇಳಿದ್ರೆ ಅದನ್ನ ನಾವು ಪಾಚಿ ಅಂತ ಹೇಳ್ಬೋದು. ಪಾಚಿ ಅಂದ್ಕೊಳ್ಳಿ ಒಂದು ಬರ್ತದೆ, ಗೋಡೆಯಲ್ಲಿ ಅಂಟಿಕೊಂಡಿರುವುದು ಪಾಚಿ, ಅದನ್ನು ಉಪಯೋಗ ಮಾಡಬಹುದು ಅಂತ. ಖಂಡಿತವಾಗಿ ಕೂಡ ಅಲ್ಲ. ಸ್ವಚ್ಛವಾದಂತಹ ನೀರಿನಲ್ಲಿ, ಉದಾಹರಣೆಗೆ ಬಾವಿಯಲ್ಲಿ ಆಗಿರ್ಬೋದು ಅಥವಾ ನೀರಿನ ಕೊಳದಲ್ಲಿ ಆಗಿರ್ಬೋದು, ಅದರಲ್ಲಿ ಬೆಳೆಯುವಂತಹ ಅದೊಂದು ಸಸ್ಯ. ಹಾಗಾದ್ರೆ ಈ ಸ್ಮಿಗ್ಮಾ ಸ್ಪಿರುಲಿನಾ ಅಂದ್ರೆ ಏನು ಅಂತ, ಸಿಗ್ಮಾ ಅಂತ ಹೇಳುವ ಗೊತ್ತಿರೋದು ಮ್ಯಾಥಮೆಟಿಕ್ಸ್ ಅಲ್ಲಿ ಸಿಗ್ಮಾ ಅಂತ ಹೇಳಿದ್ರೆ ಸಮೇಶನ್ ಅಂತ ಕೂಡಿಸುವಂತದ್ದು. ಹಾಗಾದ್ರೆ ಸ್ಪಿರುಲಿನಾ ಅಂದ್ರೆ ಏನು ಅಂತ, ಕೂಡಿಸುವಿಕೆ ಪೋಷಕಾಂಶಗಳದ್ದು. ಉದಾಹರಣೆಗೆ ನಾವು 1 ಗ್ರಾಮ್ ಸ್ಪಿರುಲಿನಾವನ್ನು ತೆಗೆದುಕೊಂಡು ಸ್ಮಿಗ್ಮಾ ಸ್ಪಿರುಲಿನಾ ಅದು ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ 1 kg ಹಣ್ಣು, 1 kg ತರಕಾರಿ, 10 ಮೊಟ್ಟೆ ಮತ್ತು 1 ಲೀಟರ್ ಹಾಲಿನಲ್ಲಿ ಆಗುವಂತ ಏನು ಪೋಷಕಾಂಶ ಉಂಟು ಅದು ಎಲ್ಲವೂ ಕೂಡ ಸೇರಿ ಎಷ್ಟು ಪ್ರಮಾಣ ಪೋಷಕಾಂಶ ಆಗ್ತದೋ ಅದು ನಮಗೆ 1 ಗ್ರಾಮ್ ಸ್ಮಿಗ್ಮಾ ಸ್ಪಿರುಲಿನಾದಲ್ಲಿ ಸಿಗ್ತದೆ. ಹಾಗಾಗಿ ಅದಕ್ಕೆ ಅಷ್ಟು ಪ್ರಶಸ್ತವಾದದ್ದುಂಟು. ಈ ಸ್ಪಿರುಲಿನಾ ದ್ರವ್ಯವನ್ನು ತೆಗೆದುಕೊಂಡು ಅದನ್ನ ನಾವೇನ್ ಮಾಡ್ತೇವೆ, ಸಂಗ್ರಹಣ ಮಾಡಿ ನಂತರ ಅದನ್ನ ನಾವು ಸ್ವಲ್ಪ ಒಣಗಿಸ್ತೇವೆ, ಅಂದ್ರೆ ನಾವು ಡ್ರೈ ಮಾಡ್ತೇವೆ. ನಂತರ ಅದನ್ನ ಪೌಡರ್ ಫಾರ್ಮ್ ಮಾಡಿ ನಾವು ಅದನ್ನ ಉಪಯೋಗ ಮಾಡ್ತೇವೆ. ಅದರಲ್ಲಿ ಒಂದು ಯಾವ್ದು ಹೇಳಿದ್ರೆ ಸ್ಮಿಗ್ಮಾ ಸ್ಪಿರುಲಿನಾ ಅಂತ. ಇನ್ನು ಸ್ಪಿರುಲಿನಾ ಹಾಗೆ ಆರೋಗ್ಯಕ್ಕೆ ಏನಾದ್ರೂ ಸಂಬಂಧ ಇದೆಯಾ, ಹೇಗೆ ಅಂತ? ಖಂಡಿತವಾಗಿ ಕೂಡ ಇದೆ. ಯಾಕೆ ಹೇಳಿದ್ರೆ ಮನುಷ್ಯನ ಆರೋಗ್ಯ ಹೇಗೆ ಅಂತ ಹೇಳಿದ್ರೆ ನಾವು ಸೇವಿಸುವ ಆಹಾರದ ಮೇಲೆ ಅಥವಾ ನಾವು ಮಾಡುವ ದಿನನಿತ್ಯದ ಕೆಲಸಗಳ ಮೇಲೆ. ಆಹಾರ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಇರಬೇಕು. ದೇಹಕ್ಕೆ ಅಗತ್ಯವಾದಂತಹ ಎಲ್ಲಾ ರೀತಿಯ ಪೋಷಕಾಂಶಗಳು ಇದ್ರೆ ಮಾತ್ರ ಅದನ್ನು ನಾವು ಸಮತೋಲನ ಆಹಾರ ಅಂತ ಹೇಳ್ತೇವೆ. ಕೇಳಿರ್ಬೋದು, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೇವೆ, ಸಮತೋಲನ ಆಹಾರ ಅಂತ. ಸಮತೋಲನ ಆಹಾರ ಆಗ್ಬೇಕು ಅಂತಾದ್ರೆ ಅದರಲ್ಲಿ ಜೀವಸತ್ವ ಇರಬೇಕು, ಅಂದ್ರೆ ವೈಟಮಿನ್ಸ್ ಇರಬೇಕು, ಅಥವಾ ನಾವು ಪ್ರೋಟೀನ್ ಅಂತ ಹೇಳಿ ಸಸಾರಜನಕ ಅಂತ ಹೇಳ್ತೇವೆ, ಅಥವಾ ಖನಿಜಾಂಶ ಅಂತ ಹೇಳಿ ಎಲ್ಲವೂ ಕೂಡ ಇದ್ದಾಗ ಮಾತ್ರ ನಾವು ಅದನ್ನು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೇವೆ. ಬ್ಯಾಲೆನ್ಸ್ ಡಯಟ್ ಇಲ್ಲದೇ ಇದ್ದಲ್ಲಿ ನಮ್ಮ ಆರೋಗ್ಯವನ್ನು ನಮ್ಮ ಸಂರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಸ್ಪಿರುಲಿನಾ ಅಂತ ಏನೊಂದು ನಾವೀಗ ಮಾತಾಡಿದ್ದೇವೆ, ಅದರಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಇದೆ. ಜೀವಸತ್ವಗಳು ಇವೆ, ಪ್ರೋಟೀನ್ ಇದೆ ಅದರಲ್ಲಿ, ಅದೇ ರೀತಿ ಖನಿಜಾಂಶಗಳು ಕೂಡ ಇದೆ. ನಾವೇನು 100% ಪೋಷಕಾಂಶಗಳು ಅಂತ. ಅದರ ಒಂದು ದ್ರವ್ಯ ತಗೊಂಡ್ರೆ ಅದರೊಂದು 6 ಪೋಷಕಾಂಶ ಇರಬಹುದು, 7 ಪೋಷಕಾಂಶ ಇರಬಹುದು.
ಇದನ್ನು ಸರಿಯಾಗಿ ಲೆಕ್ಕ ಮಾಡ್ತಾ ಹೋದ್ರೆ 100. ಸಾಮಾನ್ಯವಾಗಿ 100 ಪೋಷಕಾಂಶಗಳು ಈ ಒಂದು ಸ್ಪಿರುಲಿನಾದಲ್ಲಿದೆ. ಹಾಗಾಗಿ ಸ್ಪಿರುಲಿನಾವನ್ನು ತೆಗೆದುಕೊಂಡ್ರೆ ನಮ್ಮ ಆರೋಗ್ಯ ಅನ್ನುವಂತಹದ್ದು ಬಹಳ ಶ್ರೇಯಸ್ಕರವಾಗಿ ಆಗ್ತದೆ. ಒಂದು ಮಾತು ಹೇಳ್ತೇನೆ, ಏನ್ ಹೇಳಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶದಿಂದ ನರಳ್ತಾ ಇದ್ದಾಗ ಮಕ್ಕಳು ಏನ್ ಮಾಡ್ತಾರೆ ಹೇಳಿದ್ರೆ, ಅಲ್ಲಿ ಸ್ವಚ್ಛ ನೀರಿನಲ್ಲಿ ಬೆಳೆಯುತ್ತಾ ಈ ಸ್ಪಿರುಲಿನಾ ಅಂತ ಏನೊಂದು ದ್ರವ್ಯ ಇದೆ ಅಥವಾ ಸಸ್ಯ ಇದೆ, ಅದನ್ನು ಸೀದಾ ತಿಂದು ಬಾಯಿಗೆ ಹಾಕೊಳ್ತಾ ಇದ್ರು. ಯಾಕೆ ಹೇಳಿದ್ರೆ ಅದಕ್ಕೆ ಅಷ್ಟು ವ್ಯಾಲ್ಯೂ ಇದೆ ಅಂತ. ಹಾಗಾಗಿ ನಾವು ಅದನ್ನ ತೆಗೆದುಕೊಂಡ್ರೆ ನಮ್ಮ ಆರೋಗ್ಯವನ್ನು ಖಂಡಿತವಾಗಿಯೂ ಕೂಡ ಸಂರಕ್ಷಣೆ ಮಾಡಬಹುದು ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಓಕೆ, ಇನ್ನು ಸ್ಪಿರುಲಿನಾ ಅನ್ನೋದು ಯಾವ ರೀತಿ ಬೆಳೆಯೋದು, ಹೇಗ್ ಸಿಗುತ್ತೆ ಅದ್ ನಮಗೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ. ಅದು ಯಾವ ರೀತಿ ಸಿಗ್ತದೆ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಸ್ವಚ್ಛವಾದಂತಹ ನೀರಿನಲ್ಲಿ ಬೆಳೆಯುವಂತಹ ಜಾಗ. ಈಗ ಉದಾಹರಣೆಗೆ ಈಗ ಏನಾಗಿದೆ ಹೇಳಿದ್ರೆ, ನೀರೆಲ್ಲ ಪೊಲ್ಯೂಷನ್ ಆಗಿದೆ, ಅಂತಹ ಜಾಗದ ಖಂಡಿತವಾಗಿ ಕೂಡ ತಗೊಳ್ಬಾರ್ದು. ಯಾಕೆ ಹೇಳಿದ್ರೆ ಈ ಸ್ಪಿರುಲಿನಾ ಅಂತ ಏನು ದ್ರವ್ಯ ಇದೆ, ಅದು ಆ ಒಂದು ಬೆಳೆಯುವಂತ ಜಾಗದಲ್ಲಿ ಇರುವಂತ ಎಲ್ಲಾ ಅಂಶಗಳನ್ನು ಕೂಡ ಹೀರ್ಕೊಳ್ತದೆ. ಹಾಗಾದ್ರೆ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಈ ಸ್ಪಿರುಲಿನಾ ದ್ರವ್ಯವನ್ನು ತೆಗೆದುಕೊಳ್ಳುವಂತ ಜಾಗ, ಬೆಳೆಸುವ ಜಾಗ ಹೇಗಿರ್ಬೇಕಂದ್ರೆ ಸ್ವಚ್ಛವಾಗಿರಬೇಕು, ಸ್ವಚ್ಛವಾದಂತಹ ನೀರಿರಬೇಕು. ಆ ಜಾಗದಲ್ಲಿ ಸಿಕ್ಕಿದಂತಹ ಸ್ಪಿರುಲಿನಾವನ್ನು ತೆಗೆದುಕೊಂಡು ನಾವು ಮತ್ತೆ ಡ್ರೈ ಮಾಡಿ ನಂತರ ಅದನ್ನ ಪೌಡರ್ ಫಾರ್ಮ್ ಮಾಡಿ ನಾವು ಅದನ್ನ ಉಳಿದವರಿಗೆ ಅಂದ್ರೆ ಜನಸಾಮಾನ್ಯರಿಗೆ ಸಿಗುವ ಹಾಗೆ ಮಾಡಬಹುದು. ಅದನ್ನ ಈ ಒಂದು ಸಿಗ್ಮಾ ಸ್ಪಿರುಲಿನಾ ಎನ್ನುವಂತಹ ಒಂದು ಪ್ರಾಡಕ್ಟ್ ಮೂಲಕ ನಾವು ಅದನ್ನ ಹೊರಗೆ ಹಾಕ್ತಾ ಇದ್ದೀವಿ. ಹಾಗಾದ್ರೆ ಸ್ಪಿರುಲಿನಾದ ಪ್ರಾಮುಖ್ಯತೆ ಏನು, ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಅದು ಯೂಸ್ ಆಗುತ್ತೆ, ಹೇಗೆ ಅಂತ ನಾವು ಅದರ ಬಗ್ಗೆ ಮಾತಾಡೋದಾದ್ರೆ, ಸ್ಪಿರುಲಿನಾ ಅಂದ್ರೆ ಸಿಗ್ಮಾ ಸ್ಪಿರುಲಿನಾ, ಅದರಲ್ಲಿ ಆ ಸಿಗ್ಮಾ ಸ್ಪಿರುಲಿನಾದಲ್ಲಿ ಇರುವಂತಹ ದ್ರವ್ಯ ಸ್ಪಿರುಲಿನಾ ಅಂತ. ಒಂದು ಸ್ಪಿರುಲಿನಾದ ಮುಖ್ಯ ಏನೊಂದು ಪ್ರಾಮುಖ್ಯತೆ ಹೇಳಿದ್ರೆ, ಇದು 100% ಅಂದ್ರೆ 100% ಪೌಷ್ಟಿಕವಾಗಿರುವಂತಹ ನೈಸರ್ಗಿಕ ಆಹಾರ. ನಾನು ಪದ ಆಹಾರ ಅಂತ ಬಳಸ್ತಾ ಇದ್ದೇನೆ, ಔಷಧಿ ಅಲ್ಲ. ಇದು ಔಷಧಿ ಅಲ್ಲ, ಆಹಾರ ಅಂತ. ಯಾಕೆ ಹೇಳಿದ್ರೆ ಔಷಧಿ ಅಂದ್ಕೊಳ್ಳೆ ಜನಸಾಮಾನ್ಯರಲ್ಲಿ ಒಂದು ಮನದಟ್ಟ ಏನಿದೆ, ಔಷಧಿ ಅಂತ ಹೇಳಿದ್ರೆ ಬರೀ ರೋಗ ಬಂದಾಗ ಮಾತ್ರ ತಗೊಳ್ಬೇಕು ಅಂತ. ಇದು ರೋಗ ಬಂದಾಗ ಮಾತ್ರ ತಗೊಳ್ಳುವಂತದ್ದಲ್ಲ. ಆಹಾರ ಅಂತ ಹೇಳಿದ್ರೆ ಸಾಮಾನ್ಯ ಆಹಾರ ಹೇಳಿದ್ರೆ ದಿನನಿತ್ಯ ತೆಗೆದುಕೊಳ್ಳುವಂತದ್ದು. ಅಂದ್ರೆ ಈ ಸಿಗ್ಮಾ ಸ್ಪಿರುಲಿನಾ ಏನಿದೆ, ಅದನ್ನು ದಿನನಿತ್ಯ ಆಹಾರದೊಂದಿಗೆ ತೆಗೆದುಕೊಳ್ಳುವಂತಹ ಒಂದು ವಸ್ತು. ಅದೇ ಆಹಾರ ಅಲ್ಲ, ಆಹಾರದೊಂದಿಗೆ. ಮತ್ತೊಂದು ಪ್ರಾಮುಖ್ಯವಾದಂತಹ ವಿಷಯ ಹೇಳಿದ್ರೆ, ನಿಮಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಗೊತ್ತಿರಬಹುದು, WHO ಅಂತ ಹೇಳ್ತೇವೆ ನಾವು. ಅದರಲ್ಲಿ ತಾಯಿಯ ಹಾಲಿನ ನಂತರದ 2ನೆಯ ಪ್ರಾಮುಖ್ಯತೆಯನ್ನ ಈ ಒಂದು ಸ್ಪಿರುಲಿನಾಕ್ಕೆ ಕೊಟ್ಟಿದೆ. ಯಾಕೆ ಹೇಳಿದ್ರೆ ಅದರಲ್ಲಿ ಅಷ್ಟು ಪೌಷ್ಟಿಕಾಂಶ ಇದೆ. ನಿಮ್ಗೆ ಗೊತ್ತಿರಬಹುದು, ಆಜನ್ಮ ಸಾತ್ಮ ಅಂತ ಹೇಳ್ತೇವೆ ಮಕ್ಕಳಿಗೆ ಹಾಲು. ಅಷ್ಟು ಪ್ರಾಮುಖ್ಯವಾದಂತಹ ಹಾಲಿನ 2ನೇ ಮಹತ್ವವನ್ನು ಈ ಸ್ಪಿರುಲಿನಾಕ್ಕೆ ಕೊಟ್ಟಿದ್ದಾರೆ. ಇಂತಹ ಸ್ಪಿರುಲಿನವನ್ನ ಈ ಸಿಗ್ಮಾ ಸ್ಪಿರುಲಿನಾ ಏನೊಂದು ಪ್ರಾಡಕ್ಟ್ ಅದರಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಸಿಗ್ಮಾ ಸ್ಪಿರುಲಿನದ ಪ್ರಾಮುಖ್ಯತೆ ಎಷ್ಟು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಅದೇ ರೀತಿ ನಮಗೊಂದು ನಾಸಾ ಅಂತ ಗೊತ್ತಿರಬಹುದು, ನಾಸಾ ಬಾಹ್ಯಾಕಾಶ ಅಥವಾ ಗಗನಯಾತ್ರಿಗಳು. ಅದರಲ್ಲಿ ಏನು ಮಾಡಿದ್ದಾರೆ ಹೇಳಿದ್ರೆ, ಈ ಗಗನಯಾತ್ರಿಗಳಿಗೆ ಅಲ್ಲಿ ಬಾಹ್ಯಾಕಾಶಕ್ಕೆ ಹೋಗುವಾಗ ಆಹಾರ ಆಹಾರ ತುಂಬಾ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ತಾರೆ ಹೇಳಿದ್ರೆ, ಟ್ಯಾಬ್ಲೆಟ್ ಫಾರ್ಮ್ ಅಥವಾ ಕ್ಯಾಪ್ಸುಲ್ ಫಾರ್ಮ್ ಅದನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಹೇಳಿದ್ರೆ ಈ ಸ್ಪಿರುಲಿನಾದಲ್ಲಿ. ಯಾಕಂದ್ರೆ ಸ್ಪಿರುಲಿನಾದಲ್ಲಿ ಜೀವಸತ್ವಗಳಿದೆ, ಪ್ರೋಟೀನ್ ಇದೆ, ಅದೇ ರೀತಿ ನಮ್ಗೆ ಬೇಕಾದಂತಹ ವೈಟಮಿನ್ಸ್ ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಕೂಡ ಇದು ಪ್ರಶಸ್ತವಾದದ್ದು ಅಂತ. ಮತ್ತೊಂದು ಆಯುರ್ವೇದದ ಒಂದು ಮಾತು ಏನ್ ಹೇಳಿದ್ರೆ, ಪ್ರಕ್ಷಾಳನಾಬ್ಧಿ ಪಂಕಸ್ಯ ದೂರತಾ ಸ್ಪರ್ಶನಂ ವರಂ ಅಂತ ಹೇಳಿದ್ರೆ, ಕೆಸರಿಗೆ ಕೈ ಹಾಕಿ ನಂತರ ಅಯ್ಯೋ ನನ್ನ ಕೈ ಪೂರ ಕೆಸರಾಯ್ತು ಇನ್ನು ತೊಳಿಬೇಕು ಅಂತ ಆಲೋಚನೆ ಮಾಡುವ ಬದಲು ಅದನ್ನ ಕೈ ಹಾಕದೇ ಇದ್ರೆ ಆ ಕೆಸರಿಗೆ ಪ್ರಾಮುಖ್ಯ. ಹಾಗೆ ನಾವು ಈ ಒಂದು ಸ್ಪಿರುಲಿನಾ ಒಂದು ಆಹಾರವನ್ನು ತೆಗೆದುಕೊಳ್ತಾ ಹೋದ್ರೆ ನಮ್ಮಲ್ಲಿ ರೋಗ ರುಜಿನ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್ ಅಂತ ಏನ್ ಹೇಳ್ತೇವೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಜಾಸ್ತಿ ಆಗ್ತಾ ಹೋದ ಹಾಗೆ ನಾವು ಯಾವುದೇ ರೀತಿಯ ಕಾಯಿಲೆಯಿಂದ ಬಳಲುವುದೇ ಇಲ್ಲ. ಹಾಗಾಗಿ ನಮಗೆ ಔಷಧಿಯ ಅಗತ್ಯವೇ ಇಲ್ಲ. ಹಾಗಾಗಿ ಏನು ಹೇಳಿದ್ರೆ, ಈ ಸಿಗ್ಮಾ ಸ್ಪಿರುಲಿನಾ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ತಾ ಹೋದ್ರೆ ನಾವು ರೋಗದಿಂದಲೇ ದೂರ ಇರಬಹುದು. ರೋಗದಿಂದ ದೂರ ಇದ್ದಾಗ ನಮಗೆ ಖಂಡಿತವಾಗಿಯೂ ಕೂಡ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆದರ್ಶ್ ಅವರೇ ಹೇಳಿದ್ರೆ 2013ರಲ್ಲಿ ನಮ್ಮ ಪ್ಲಾನಿಂಗ್ ಶುರುವಾಗಿದ್ದು ಅಂತ. ಎಷ್ಟು ಜನ ಟೀಮ್ ಸೇರ್ಕೊಂಡು ಈ ಒಂದು ಸಂಸ್ಥೆನ ಕಟ್ಟಿರೋದು? ಆಕ್ಚುಲಿ ಮೊದಲು 2013ರಲ್ಲಿ ನನ್ನ ಕರ್ನಾಟಕ ಅಂತ ಮಾತ್ರ ನಾವು ಶುರು ಮಾಡಿದ್ದು. ಅದು ಒಂದು 28-30 ಜನ ಸೇರಿ ನಾವು ಶುರು ಮಾಡಿದ್ವಿ, ಒಂದು ಅನಾಥಾಶ್ರಮದಲ್ಲಿ ಶುರು ಮಾಡಿದ್ವಿ. ಆದ್ರೆ 2016ಕ್ಕೆ ಬರೋ ಅಷ್ಟರಲ್ಲಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಆಗೋದು. ನಾವೇ ಇದ್ದದ್ದೀಗ ಇಬ್ರು ಇಬ್ಬರೇ ನಾವು ಶುರು ಮಾಡಿದ್ದು. ಈ ಆಲೋಚನೆಯಲ್ಲೇ ನಾವಿಬ್ಬರೇ ಮುಳುಗಿದ್ದೇವೆ. ಹೀಗೆ ಅಂತ ಹೇಳಿದ್ರೆ, ಈಗ ಸಿಗ್ಮಾ ಸ್ಪಿರುಲಿನಾ ಅಂತ ಹೇಳಿ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಪಿರುಲಿನಾ ಪ್ರಯೋಗಿಸ್ತಾ ಇದ್ದೆ. ನಮ್ಮ ಮನೆಯಲ್ಲಿರುವಂತ ಕುಟುಂಬ ಎಲ್ಲರೂ ಪ್ರಯೋಗ ಮಾಡಿದ್ದಾರೆ. ಆದ್ರೆ ಯಾವುದೇ ಪ್ರಾಬ್ಲಮ್ಸ್ ರೆಡ್ಯೂಸ್ ಆಗಿದೆ ವಿನಃ ಇನ್ಕ್ರೀಸ್ ಆಗಿಲ್ಲ, ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಇದನ್ನೇ ಯಾಕೆ ನಾವು ಜನಗಳಿಗೆ ತಲುಪಿಸಬಾರ್ದು? ಯಾರನ್ನೇ ಕೇಳಿದ್ರು ಸ್ಪಿರುಲಿನಾ ಏನು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಕೇಳಿದೇನೆ ಅಂತ ಹೇಳ್ತಾರೆ ವಿನಃ ಇದೇ ನನಗೆ ಗೊತ್ತಿದೆ ನಾನು ತಗೊಳ್ತಾ ಇದೀನಿ ಅಂದವರು ಪ್ರತಿಶತ ಬಹಳ ಕಮ್ಮಿ. ಹಾಗಾಗಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ನಮ್ ಜನಕ್ಕೆ ಇದು ತಲುಪಿಸಬೇಕು. ಹಾಗಾಗಿ ನಮ್ಮ ಸಂಸ್ಥೆ ಹೆಸರು ನನ್ನ ಕರ್ನಾಟಕ ಆಗಿರೋದ್ರಿಂದ ಮೊದಲು ಕರ್ನಾಟಕಕ್ಕೆ ತಲುಪಿಸಬೇಕು. ಎಲ್ಲಾ ಜನಕ್ಕೆ ತಲುಪಿಸೋದ್ರಿಂದ ಒಂದು ಅಪೌಷ್ಟಿಕತೆ ನಿವಾರಣೆ ಆಗೋದು ಅಲ್ಲದೆ ಮಕ್ಕಳಿಗೆ ಒಂದು ಬುದ್ಧಿಶಕ್ತಿ ಹೆಚ್ಚಳ ಆಗಿರ್ಬೋದು, ಮತ್ತೆ ಮಹಿಳೆಯರ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲಾನು ಕ್ಲಿಯರ್ ಮಾಡ್ಲಿಕ್ಕೆ ಒಂದೇ
ಇನ್ನೊಂದು ಉಪಾಯ ಅಂದ್ರೆ ಸಿಗ್ಮಾ ಸ್ಪಿರುಲಿನಾ. ಹಾಗಾಗಿ ಇದನ್ನು ಉಪಯೋಗಿಸ್ಬೇಕಂತ ನಾನು ಜನಗಳಿಗೆ ಬೇಡ್ಕೊಳ್ತೀನಿ. ಇದು ಹೇಗೆ ಸಿಗುತ್ತೆ ಜನಗಳಿಗೆ ನಿಮ್ಮ ಪ್ರಾಡಕ್ಟ್? ಇದು ಅಮೆಝಾನ್ ಸಂಸ್ಥೆಯಿಂದ ಸಿಗುತ್ತೆ. ಅಮೆಝಾನ್ ಅಲ್ಲಿ ಬೈ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ದು ವೆಬ್ಸೈಟ್ ಗೆ ಹೋದ್ರೆ ಡೈರೆಕ್ಟ್ ಬೈ ಅಮೆಝಾನ್ ಗೆ ಕ್ಲಿಕ್ ಆಗುತ್ತೆ, ಅಲ್ಲಿಂದ ತಗೋಬಹುದು ನಾವು. ಓಕೆ, ಇನ್ನು ಡಾಕ್ಟರ್, ಈ ಸಿಗ್ಮಾ ಸ್ಪಿರುಲಿನಾ ಉಪಯೋಗಿಸುವಂತಹ ವಿಧಾನವನ್ನ ತಿಳಿಸಿ. ಅದಕ್ಕಿಂತ ಮುಂಚೆ ಇದು ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ರಾಮಬಾಣ ಅಂತ? ಓಕೆ, ಈಗ ನಾವೀಗ ಹೇಳ್ತಾ ಇದ್ದೇನೆ ಆಹಾರ ಅಂತ. ಹಾಗಾದ್ರೆ ಏನಾದ್ರೂ ಒಂದು ಕಾಯಿಲೆ ಬಂದ್ರೆ ಇದರಿಂದ ಉಪಯೋಗ ಇಲ್ವಾ ಅಂತ ಒಂದು ಸಾಮಾನ್ಯವಾಗಿ ಸಂಶಯ ಮಾಡೋದು ಸಾಮಾನ್ಯವಾಗಿ. ಖಂಡಿತವಾಗಿಯೂ ಕೂಡ ಕೆಲವು ರೀತಿಯ ತೊಂದರೆಗಳು ಬಂದಾಗ ಅದನ್ನ ನಿವಾರಣೆ ಮಾಡಲಿಕ್ಕೆ ಈ ಸಿಗ್ಮಾ ಸ್ಪಿರುಲಿನಾ ಖಂಡಿತವಾಗಿ ಕೂಡ ಸಹಕಾರ. ಕೆಲವು ಉದಾಹರಣೆಗಳನ್ನ ನಾನು ಹೇಳ್ತೇನೆ. ಸಾಮಾನ್ಯವಾಗಿ ಮಕ್ಕಳು ಅಂದ್ಕೊಳ್ಳೆ ಸಾಮಾನ್ಯವಾಗಿ ಏನ್ ಹೇಳಿದ್ರೆ ಅವರಿಗೆ ಒಳ್ಳೆಯ ಬುದ್ಧಿಶಕ್ತಿ ಇರಬೇಕು ಅಥವಾ ಚುರುಕುತನ ಇರಬೇಕು ಎನ್ನುವಂತ ಸಾಮಾನ್ಯ. ಈ ಒಂದು ಸಿಗ್ಮಾ ಸ್ಪಿರುಲಿನಾವನ್ನು ತೆಗೆದುಕೊಂಡ್ರೆ ಆ ಮಕ್ಕಳಲ್ಲಿ ಚುರುಕುತನ ಅಥವಾ ಬುದ್ಧಿಶಕ್ತಿ ಹೆಚ್ಚಾಗುವಂತದ್ದು ಸಾಮಾನ್ಯವಾಗಿ ಸಾಧ್ಯತೆ ಉಂಟು. ಅದನ್ನಾಗಿ ಏನಂತ ನಾವು ಏನ್ ಹೇಳ್ತೇವೆ, ಮೇಧ್ಯ ಅಂತ ಹೇಳ್ತೇವೆ. ಮೇಧ್ಯ ಅಂತ ಹೇಳಿದ್ರೆ ಯಾವುದು ಬುದ್ಧಿಗೆ ಒಳ್ಳೆಯದು ಅಂತ. ಈ ಸಿಗ್ಮಾ ಸ್ಪಿರುಲಿನಾ ಎನ್ನುವಂತಹದ್ದು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಬಹಳ ಒಳ್ಳೆಯದು. ಈಗ ಸಾಮಾನ್ಯವಾಗಿ ಈಗ ಹಳ್ಳಿ ಬದಿಯೆಲ್ಲ ಗೊತ್ತಿರಬಹುದು, ಶಂಖಪುಷ್ಪಿ ಅಂತ ಅಥವಾ ತುಳಸಿ ಅಂತ ಮಾಡ್ತಾರೆ. ಅದನ್ನ ನಾವು ಬುದ್ಧಿಶಕ್ತಿ ಮಾಡ್ಲಿಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಮಕ್ಕಳಿಗೆ ಕೊಡ್ತಾರೆ. ಅದೇ ರೀತಿ ಈ ಸಿಗ್ಮಾ ಸ್ಪಿರುಲಿನಾ ಎನ್ನುವಂಥದ್ದು ಕೂಡ ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನ ಜಾಸ್ತಿ ಮಾಡಿ. ಹಾಗಾಗಿ ಈ ಸಿಗ್ಮಾ ಸ್ಪಿರುಲಿನಾ ನಾವು ಬ್ರೈನ್ ಫುಡ್ ಅಂತ ಹೇಳ್ತೇವೆ. ಫುಡ್ ಫಾರ್ ದ ಬ್ರೈನ್ ಅಂದ್ರೆ ಬ್ರೈನ್ ನಲ್ಲಿ ನಮ್ಮ ಬುದ್ಧಿಶಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಅಗತ್ಯವಾಗಿ ಆಗ್ತದೆ. ಅದೊಂದು. ಮತ್ತೊಂದು, ಸಾಮಾನ್ಯವಾಗಿ ಈಗ ವಯಸ್ಸಾದ ಈಗಿನ ಕಾಲದಲ್ಲಿ ಸಾಮಾನ್ಯವಾದಂತಹ ತೊಂದರೆ ಅಂತ ಹೇಳಿದ್ರೆ ಡಯಾಬಿಟಿಸ್. ಹೌದು, ಅಂದ್ರೆ ಹೇಳಿದ್ರೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಸಾಮಾನ್ಯವಾಗಿ, ಅಥವಾ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಕೊಬ್ಬಿನ ತೊಂದರೆ ಅಂತ, ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ನಾವು, ಬಿಪಿ ರಕ್ತದೊತ್ತಡ ಅಂತ ಹೇಳ್ತೇವೆ. ಇವೆಲ್ಲ ಕೂಡ ಈಗ ಸರ್ವೇ ಸಾಮಾನ್ಯ, ಎಲ್ರಿಗೂ ಕೂಡ ಒಂದು ದುಗುಡ ಇರ್ತದೆ. ಹೇಗೆ ನಾವು ಇದರಿಂದ ನಿವಾರಣೆ ಮಾಡುವುದು, ನಿವಾರಣೆ ಮಾಡ್ಲಿಕ್ಕೆ ಒಂದು ಸಣ್ಣ ಒಂದು ಪ್ರಾಮುಖ್ಯ ಹೇಗೆ ಮಾಡುವುದು ಹೇಳಿದ್ರೆ ಸಿಗ್ಮಾ ಸ್ಪಿರುಲಿನಾ ಅಂತ. ಅದರಲ್ಲಿ ಸಾಮಾನ್ಯವಾಗಿ ತೆಗೆದುಕೊಂಡು ಖಂಡಿತ ಕೊಡಿ, ಅದನ್ನ ನಮಗೆ ನಿರ್ಮೂಲ ಮಾಡ್ಲಿಕ್ಕೆ. ಇನ್ನು ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡಿ. ಇನ್ನು ಆದರ್ಶ್ ಅವರೇ, ಕೊನೆಯದಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಸಂಸ್ಥೆ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್. ಏನೂ ಇಲ್ಲ, ನಮ್ಮ ಸಂಸ್ಥೆ ಅಂತ ಹೇಳಿದ್ರೆ ಉದ್ದೇಶ ನಾವು ನೀವು ತಗೊಳ್ಳುವಂತ ಸಿಗ್ಮಾ ಸ್ಪಿರುಲಿನಾ ಪ್ರಾಡಕ್ಟ್ ನ ಪ್ರತಿಶತ ಇಷ್ಟು ಅಂತ ಹೇಳಿ ತೀರ್ಮಾನಕ್ಕೆ ನಾವು ಬಂದಿಲ್ಲ. ಪ್ರತಿಶತ ಒಂದು ಇಷ್ಟು 15%, 20% ಅಥವಾ 10% ಒಂದು ಸೈನಿಕರಿಗೆ ಮೀಸಲಿಡ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಓಕೆ, ಅದು ನಿಮ್ಮ BTV ಚಾನಲ್ ಇಂದಾನೆ ಮೀಸಲಿಡ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಇನ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ನಮ್ಮ ಡೈರೆಕ್ಟರ್ ಜಗದೀಶ್ ಮಾತಾಡ್ತಾರೆ. ಖಂಡಿತ. ಇಷ್ಟೊತ್ತು ನಮ್ಮ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ. ವೀಕ್ಷಕರೇ, ಈಗ ನನ್ನ ಕರ್ನಾಟಕ ಎಂಟರ್ಪ್ರೈಸಸ್ ನ ಡೈರೆಕ್ಟರ್ ಆದಂತಹ ಜಗದೀಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಹೆಲ್ತ್ ಕೇರ್ ನಲ್ಲಿ ಪುಟ್ಟದೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಹೆಲ್ತ್ ಕೇರ್ಗೆ ಮತ್ತೊಮ್ಮೆ ಸ್ವಾಗತ. ಎಸ್ ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಹೇಳ್ತಾ ಇದ್ರು ಆದರ್ಶ್ ಅವರು, ಒಂದು ಬಡವರಿಗೆ ಯೂಸ್ ಆಗ್ಲಿ ಅಂತ ಒಂದು ಪೌಷ್ಟಿಕ ಆಹಾರವನ್ನ ನಾವು ಮಾಡಿದ್ವಿ ಅಂತ. ನಿಮ್ಮ ಉದ್ದೇಶ ಈ ಕಂಪನಿಗೆ ಯಾಕೆ ನಿಮ್ಮ ಮನಸ್ಸಲ್ಲಿ ಈ ರೀತಿ ಪ್ರಾಡಕ್ಟ್ ಮಾಡಬೇಕು ಅಂತ ಬಂತು ಅಂತ? ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಪೌಷ್ಟಿಕತೆಯಿಂದ ನರಳ್ತಾ ಇರೋರೇ ತುಂಬಾ ಜನ ಇರೋದ್ರಿಂದ ನಮ್ಮ ಕಂಪನಿ ವತಿಯಿಂದ ಏನೇ ಮಾಡಿದ್ರು ಕೂಡ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಪ್ರಾಡಕ್ಟ್ ನಾವು ರಿಲೀಸ್ ಮಾಡಿದ್ದೀವಿ. ಓಕೆ, ಇನ್ನು ಈ ಒಂದು ಪ್ರಾಡಕ್ಟ್ ಆದ್ಮೇಲೆ ಮುಂದೆ ನಿಮ್ಮ ಬೇರೆ ಬೇರೆ ಯೋಜನೆಗಳು ಯಾವೆಲ್ಲ ಇದೆ ನಿಮ್ಮ ಕಂಪನಿದು ಅಂತ? ಮುಂದೆ ಯೋಜನೆಗಳು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರ್ಶ್ ಹೇಳಿದಾಗೆ ಏನೇ ಮಾಡಿದ್ರು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಒಂದು ಥೀಮ್. ಅದು ಸೈನಿಕರಿಗೆ ಕೂಡ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಸಹಾಯ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಬಡ ಮಕ್ಕಳಿಗೂ ಕೂಡ ನಮ್ಮ ಒಂದು ಸಂಸ್ಥೆಯಿಂದ ಅವರ ಶಿಕ್ಷಣಕ್ಕೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಕೂಡ ನಮ್ಮ ಒಂದು ಸಂಸ್ಥೆಯಿಂದ ಸಹಾಯ ಮಾಡಬೇಕು ಅನ್ಕೊಂಡಿದ್ದೀವಿ. ಮುಂದೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಸ್ನೇಹಿಯಾಗಿ ಎಲ್ಲಾ ಕಡೆನೂ ಕೂಡ ಗಿಡ ಮರಗಳನ್ನ ನಾವು ಬೆಳೆಸಬೇಕು ಅಂತ ಅಂದ್ಬಿಟ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಓಕೆ ಡಾಕ್ಟರ್, ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಸಿಗ್ಮಾ ಸ್ಪಿರುಲಿನಾ ಪ್ರಾಡಕ್ಟ್ ಬಗ್ಗೆ ಯಾವ ರೀತಿ ಯೂಸ್ ಮಾಡಬೇಕು, ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಇದು ರಾಮಬಾಣ ಅಂತ? ಅದೇ ಒಂದು ಆಗ ಬ್ರೇಕಿನ ಮೊದಲು ಹೇಳಿದ ಹಾಗೆ ಮಕ್ಕಳ ಬುದ್ಧಿಶಕ್ತಿಗೆ ಅದು ಬಹಳ ಉಪಯೋಗ ಆಗ್ತದೆ ಅಂತ. ಎರಡನೇದ್ದು ಹೇಳ್ತಾ ಇದ್ದೆ ನಾನು, ಕೊಲೆಸ್ಟ್ರಾಲ್ ತೊಂದರೆ ಇರ್ಬೋದು, ಅಥವಾ ರಕ್ತದೊತ್ತಡದ ತೊಂದರೆ ಇರ್ಬೋದು, ಅಥವಾ ನಾವು ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ಅದರ ಬಗ್ಗೆ ತೊಂದರೆ ಇರ್ಬೋದು. ಎಲ್ಲದರಲ್ಲೂ ಕೂಡ ಇದು ಬಹಳ ಪ್ರಾಮುಖ್ಯವಾದಂತಹ ಕೆಲಸವನ್ನು ಮಾಡ್ತದೆ. ಅದೇ ರೀತಿ ಮಹಿಳೆಯರಲ್ಲಿ ತೊಂದರೆಗಳಿರ್ತವೆ ಕೆಲವು, ಮುಖ್ಯವಾಗಿ ಯಾವುದೇ ರಕ್ತಹೀನತೆ, ನಾವು ಅದನ್ನು ಎನಿಮಿಯಾ ಅಂತ ಹೇಳ್ತೇವೆ. ಮತ್ತೊಂದು ಮುಟ್ಟಿನ ಮೊದಲು ಆಗುವಂತಹ ತೊಂದರೆಗಳು, ಅದನ್ನ ನಾವು ಪ್ರೀ ಮೆನಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು. ಅದೆರಡರಲ್ಲಿಯೂ ಕೂಡ ಈ ಸಿಗ್ಮಾ ಸ್ಪಿರುಲಿನಾ ಎನ್ನುವಂತ ಔಷಧವನ್ನ ನಾವು ಬಳಸಿದ್ರೆ ಆ ಎರಡು ತೊಂದರೆಯಿಂದ ಖಂಡಿತವಾಗಿಯೂ ಕೂಡ ನಮ್ಗೆ ನಾಶ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಮತ್ತೊಂದು ಮುಖ್ಯವಾದದ್ದು ಹೇಳಿದ್ರೆ ಕಣ್ಣಿನ ತೊಂದರೆ.
ಈಗ ಉದಾಹರಣೆಗೆ ಕಣ್ಣಿನ ತೊಂದರೆ ಅಂತ ಹೇಳಿದ್ರೆ ದೂರದ್ದು ಸರಿಯಾಗಿ ಕಾಣದೇ ಇರುವಂತಹದ್ದು ಅದನ್ನ ನಾವು ಕಣ್ಣಿನ ತೊಂದರೆ ಅಂತ ಹೇಳ್ತೇವೆ. ಈ ಕಣ್ಣಿನ ತೊಂದರೆಯಲ್ಲಿ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಮತ್ತು ಕಣ್ಣಿನ ಆರೋಗ್ಯ ಏನಿದೆ ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಕೂಡ ಈ ಸಿಗ್ಮಾ ಸ್ಪಿರುಲಿನಾ ಬಹಳ ಪ್ರಾಮುಖ್ಯವಾಗಿ ಕಾರ್ಯವನ್ನು ಮಾಡುತ್ತೆ. ಯಾಕೆ ಹೇಳಿದ್ರೆ ಈ ಸ್ಪಿರುಲಿನಾ ಅಥವಾ ಸಿಗ್ಮಾ ಸ್ಪಿರುಲಿನದಲ್ಲಿ ಒಂದು ಬೀಟಾ ಕೆರೋಟಿನ್ ಅಂತ ಒಂದು ಅಂಶ ಇದೆ. ಆ ಬೀಟಾ ಕೆರೋಟಿನ್ ಯಾಕೆ ಬೇಕು ಹೇಳಿದ್ರೆ ನಮ್ಮ ಕಣ್ಣಿನ ಆರೋಗ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಇದು ಬಹಳ ತುಂಬಾ ಇದೆ ಇದರಲ್ಲಿ. ಉದಾಹರಣೆ ನಾವು ಕ್ಯಾರೆಟ್ ಗೊತ್ತಿರಬಹುದು, ಸಾಮಾನ್ಯವಾಗಿ ಕಣ್ಣಿನ ತೊಂದರೆ ಅಂದ್ಕೊಳ್ಳಿ ಎಲ್ಲರೂ ಕೂಡ ಕ್ಯಾರೆಟ್ ತಿನ್ನೋದು ಸಾಮಾನ್ಯ. ಯಾಕೆ ಹೇಳಿದ್ರೆ ಬೀಟಾ ಕೆರೋಟಿನ್ ತುಂಬಾ ಇದೆ. ಹಾಗಾದ್ರೆ ಈ ಸಿಗ್ಮಾ ಸ್ಪಿರುಲಿನಾ ಅಥವಾ ಸ್ಪಿರುಲಿನಾದಲ್ಲಿ ಬೀಟಾ ಕೆರೋಟಿನ್ ಎಷ್ಟು ಹೇಳಿದ್ರೆ ಸಾಮಾನ್ಯವಾಗಿ 25% ಜಾಸ್ತಿ, ಕ್ಯಾರೆಟ್ಗಿಂತ 25% ಜಾಸ್ತಿ ಬೀಟಾ ಕೆರೋಟಿನ್ ಇರುವುದರಿಂದಾಗಿ ಕಣ್ಣಿನ ಈ ಯಾವುದೇ ತೊಂದರೆ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಸಿಗ್ಮಾ ಸ್ಪಿರುಲಿನಿಂದ ಸಾಧ್ಯತೆ ಆಗ್ತದೆ. ಹಾಗಾಗಿ ನಮಗದು ಬಹಳ ಮುಖ್ಯವಾದದ್ದು. ಅದೇ ರೀತಿ ಮತ್ತೊಂದು ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರುವಂತಹ ತೊಂದರೆ ಹೇಳಿದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್, ಶ್ವಾಸಕೋಶದ ಸಂಬಂಧಪಟ್ಟ ಕಂಟಿನ್ಯೂ ಆಗಿ ಬರುವಂತಹ ಶೀತ ಇರಬಹುದು, ಕೆಮ್ಮು ಇರಬಹುದು, ನೆಗಡಿ ಇರಬಹುದು, ಅಥವಾ ಇನ್ಯಾವುದೇ ತೊಂದರೆಗಳು ಎಲ್ಲವೂ ಕೂಡ ಈ ಸಿಗ್ಮಾ ಸ್ಪಿರುಲಿನ ಸೇವಿಸಿದ್ರೆ ಹೋಗ್ತದೆ. ಯಾಕೆ ಹೇಳಿದ್ರೆ ಇದರಲ್ಲಿ ಎಲರ್ಜಿಯನ್ನು ನಿರ್ಮೂಲನೆ ಮಾಡುವಂತಹ ಒಂದು ಅಂಶ ಇದೆ. ಅದನ್ನ ಸೇವಿಸುವುದರಿಂದಾಗಿ ಈ ಸಿಗ್ಮಾ ಸ್ಪಿರುಲಿನಿಂದಾಗಿ ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಇದ್ದು ಕೂಡ ಎಲ್ಲವನ್ನೂ ಕೂಡ ನಮಗೆ ನಾಶ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಮತ್ತೊಂದು ಹೇಳಿದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಈಗ ಗೊತ್ತಿರಬಹುದು, ಸಾಮಾನ್ಯವಾಗಿ ಒಂದು 10ರಲ್ಲಿ 5 ಜನರಿಗಾದ್ರೂ ಕೂಡ ಈ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಇದೆ. ಉದಾಹರಣೆಗೆ ಗ್ಯಾಸ್ ಟ್ರಬಲ್ ಅಂತ ಹೇಳ್ತೇವೆ ನಾವು, ಅಥವಾ ಎಸಿಡಿಟಿ ತೊಂದರೆ ಅಂತ ಹೇಳ್ತೇವೆ ನಾವು, ಅಥವಾ ಮಲಬದ್ಧತೆ ಅಂತ ಹೇಳ್ತೇವೆ. ಎಲ್ಲವೂ ಕೂಡ ಈ ಸಿಗ್ಮಾ ಸ್ಪಿರುಲಿನ ತಗೊಂಡ್ರೆ ಕಮ್ಮಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಇಂಟೆಸ್ಟೈನಲ್ ಫ್ಲೋರಾ ಅಂತ ಹೇಳ್ತೇವೆ ನಾವು, ಅದನ್ನ ಸರಿ ಮಾಡುವಂತಹ ಒಂದು ಅಂಶ ಇರ್ತದೆ. ಇಂಟೆಸ್ಟೈನಲ್ ಫ್ಲೋರಾ ಅಂತ ಹೇಳಿದ್ರೆ ನಮ್ಮ ಸಣ್ಣ ಕರುಳಿನಲ್ಲಿ ಇರುವಂತಹ ಒಂದು ಬ್ಯಾಕ್ಟೀರಿಯಾ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಇದ್ರೆ ಮಾತ್ರ ಅದು ನಮ್ಮ ಆರೋಗ್ಯ ಕರುಳಿನವನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ. ಇದು ಸಿಗ್ಮಾ ಸ್ಪಿರುಲಿನಿಂದ ಸಾಧ್ಯತೆ ಆಗ್ತದೆ. ಕಾಲರ್ ಇದ್ದಾರೆ, ಮುತ್ತುರಾಜ್ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಮುತ್ತುರಾಜ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಅದೇ ಮೇಡಮ್ ನಾನು ಬಳಸ್ತಾ ಇದ್ದೀನಿ ಸಿಗ್ಮಾ ಟ್ಯಾಬ್ಲೆಟ್. ಓಕೆ, ನಮಸ್ಕಾರ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಮಾತಾಡಿ. ನಮಸ್ತೆ, ಹೇಳಿ. ಅದೇ ಮೇಡಮ್ ಸ್ಪಿರಿಟ್ಸ್ ಬಳಸ್ತಾ ಇದೀವಿ, ಅದರಿಂದ ನಮ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಹೆಚ್ಚಾಗ್ತಿದೆ ಸರ್. ಅದು ಹೇಳಿ. ನೀವು ದಿವಸಕ್ಕೆ ಅದನ್ನ ಎಷ್ಟು ತಗೊಳ್ತೀರಿ ಸ್ಪಿರುಲಿನಾ? ಸರ್ ದಿವಸಕ್ಕೆ 2 ಅಥವಾ 3 ಬಳಸ್ತೀವಿ ಸರ್. 2 ಮತ್ತು 3 ತಗೊಳ್ಳುವಾಗ ನೀವು ಸಾಮಾನ್ಯ ಅದನ್ನ ತಗೊಂಡ್ಮೇಲೆ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕಾಗ್ತದೆ. ನೀವು ನೀರನ್ನು ಸರಿ ಕುಡಿದ್ರೆ ಅದರಿಂದ ಗ್ಯಾಸ್ ಟ್ರಬಲ್ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಈ ಸ್ಪಿರುಲಿನಾದಲ್ಲಿ ಪ್ರೋಟೀನ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಸಸಾರಜನಕ ಅಂತಿದೆ. ಅದನ್ನ ಜೀರ್ಣ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗ್ತದೆ. ಹಾಗಾಗಿ ಏನಾಗ್ತದೆ ಹೇಳಿದ್ರೆ ಗ್ಯಾಸ್ ಟ್ರಬಲ್ ಬರ್ತದೆ. ಹಾಗಾಗಿ ನೀವು ಇದನ್ನು ತಗೊಂಡ ಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ನಿಮ್ಗೆ ಅದನ್ನು ಜೀರ್ಣ ಮಾಡುವಂತ ಶಕ್ತಿ ಸರಿ ಆಗೋದ್ರಿಂದಾಗಿ ನಿಮ್ಗೆ ಗ್ಯಾಸ್ ಟ್ರಬಲ್ ಬರೋದಿಲ್ಲ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಸುಶೀಲಾ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ಸುಶೀಲಾ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಮಾತಾಡಿ ಸುಶೀಲಾ ಅವರೇ, ಡಾಕ್ಟರ್ ಇದ್ದಾರೆ. ಡಾಕ್ಟ್ರೆ ನಮಸ್ತೆ. ನಮಸ್ತೆ. ಅದನ್ನ ನಮ್ದು ಲಿವರ್ ಈಗ ಸ್ವಲ್ಪ ಜೀರ್ಣಶಕ್ತಿ ಇಲ್ಲ, ಲಿವರ್ ಸರಿ ಕೆಲಸ ಮಾಡಲ್ಲ ಅಂತ, ಮತ್ತೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದೆ, ಅದಕ್ಕೂ ಕಡಿಮೆ ಆಗ್ಬೋದಾ ಅದನ್ನ ತಗೊಂಡ್ರೆ? ಖಂಡಿತವಾಗಿ. ಯಾಕೆ ಹೇಳಿದ್ರೆ ಈ ಸಿಗ್ಮಾ ಸ್ಪಿರುಲಿನಾದಲ್ಲಿ ನಾವು ನಮ್ಮ ಕೀಲು ನೋವು ಕಮ್ಮಿ ಆಗುವಂತದ್ದು, ಅಂದ್ರೆ ನಾವೇನು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಏನು ಹೇಳ್ತೇವೆ ಅದು ಕೂಡ ಕೀಲಿಗೆ ಸಂಬಂಧಪಟ್ಟಂತಹ ತೊಂದರೆ. ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಕ್ಯಾಲ್ಸಿಯಂ ಎನ್ನುವಂತದ್ದು ಬೇಕು. ಈ ಕ್ಯಾಲ್ಸಿಯಂ ಎನ್ನುವಂತದ್ದು ಈ ಸಿಗ್ಮಾ ಸ್ಪಿರುಲಿನಲ್ಲಿ ಉಂಟು. ಹಾಗಾಗಿ ನೀವು ಏನು ತೊಂದರೆ ಇದೆ ಅದಕ್ಕೋಸ್ಕರ ಈ ಸಿಗ್ಮಾ ಸ್ಪಿರುಲಿನ್ ಖಂಡಿತವಾಗಿ ಕೂಡ ಬಳಸಬಹುದು. ಮತ್ತೆ ನಾವು ಇದನ್ನ ತಗೊಳ್ಳೋದು ಹೇಗೆ? ಎಲ್ಲ ಅಂಗಡಿಗಳಲ್ಲಿ ಸಿಗ್ತದಾ? ಈಗ ಸದ್ಯಕ್ಕೆ ಇದು ಎಲ್ಲಾ ಅಂಗಡಿಗಳಲ್ಲಿ ಸಿಗುದಿಲ್ಲ. ಅಮೆಜಾನ್ ಅಂತ ಒಂದು ಕಂಪನಿ ಇದೆ, ಅದರಲ್ಲಿ ಸಿಗ್ತದೆ. ಅಮೆಜಾನ್ ಅಂತ ನಿಮ್ಮ ಆನ್ಲೈನ್ ಪರ್ಚೇಸಿಂಗ್ ಬರ್ತದೆ, ಅದರಲ್ಲಿ ಹೋದ್ರೆ ನಿಮ್ಗೆ ಅದು ಸಿಗ್ತದೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ದೂರದರ್ಶನ ಅವರದ್ದು ನಂಬರ್ ಬರ್ತಾ ಇದೆ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಎಲ್ಲಿ ಸಿಗ್ತದೆ ಅಂತ ನಿಮ್ಗೆ ಅದರ ವಿವರ ಸಿಗ್ತದೆ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಎಸ್ ಜಗದೀಶ್ ಅವರೇನು ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಕಿವಿ ಮಾತು? ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ, ರೋಗ ಬಂದ ಮೇಲೆ ಅವರು ಜಾಗೃತಿ ತಗೊಳ್ಳೋದಕ್ಕಿಂತ ರೋಗ ಬರೋದಕ್ಕೂ ಮುಂಚೆನೆ ಅವರು ಗಮನವಹಿಸಿದ್ರೆ ಒಳ್ಳೆಯದು. ಇದನ್ನ ತಗೊಳ್ಳೋದ್ರಿಂದ ಮುಂದೆ ಯಾವುದೇ ತರ ರೋಗ ಬರೋದಿಲ್ಲ, ನಾವು ಆರೋಗ್ಯವಾಗಿರ್ಬೋದು. ನಾವು ಆರೋಗ್ಯವಾಗಿದ್ರೆ ನಮ್ಮ ದೇಶದ ಆರ್ಥಿಕತೆನೂ ಕೂಡ ತುಂಬಾ ಪ್ರಬಲ ಆಗುತ್ತೆ. ಓಕೆ, ಏನು ಡಾಕ್ಟರ್, ಈ ಸಿಗ್ಮಾ ಸ್ಪಿರುಲಿನಾ ತಗೊಳ್ಳುವಂತಹ ವಿಧಾನ ಯಾವ ರೀತಿ ತಗೋಬೇಕು? ಹಾಲಲ್ಲಿ ತಗೊಳ್ಳೋದ, ಫುಡ್ ಅಲ್ಲಿ ಏನಾದ್ರೂ ಇನ್ಕ್ಲೂಡ್ ಮಾಡ್ಬೇಕಾ, ಹೇಗೆ ಅಂತ? ಈಗ ತಗೊಳ್ಳುವ ವಿಧಾನ ಅಂತ ಹೇಳಿದ್ರೆ ಈ ಸಿಗ್ಮಾ ಸ್ಪಿರುಲಿನಾ ಅಂತ ಹೇಳಿದ್ರೆ ಅದು ಆಹಾರವೇ ಅಲ್ಲ, ಅಂದ್ರೆ ಬರೀ ಆಹಾರ ಅಲ್ಲ. ನಾವು ಏನು ಆಹಾರ ತಗೊಳ್ತೇವೆ ಅದರೊಂದಿಗೆ ಇದನ್ನು ಸೇರಿಸಿದ್ರೆ
ನಮ್ಮಲ್ಲಿ ಏನಾದರೂ ಒಂದು ಪೌಷ್ಟಿಕಾಂಶ ತೊಂದರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಅಂತ. ಹಾಗಾದ್ರೆ ನಾವು ಇದನ್ನು ಹೇಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆಗೆ ತಗೊಂಡ್ರೆ ಭಾರಿ ಒಳ್ಳೇದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಗೆ ಇದು ಕ್ಯಾಪ್ಸೂಲ್ ಫಾರ್ಮಲ್ ಬರ್ತದೆ. ನೀವು 2 ಕ್ಯಾಪ್ಸೂಲ್ ಅನ್ನು ತೆಗೆದುಕೊಂಡು ಅಟ್ಲೀಸ್ಟ್ ಒಂದು 1/4 ಲೋಟ ಹಾಲು ಕುಡಿದ್ರೆ ಭಾರಿ ಒಳ್ಳೇದು. ಇಲ್ಲದಿದ್ರೆ ಅದನ್ನ ನೀರಿನೊಟ್ಟಿಗೆ ತಗೊಂಡ್ರೆ ಭಾರಿ ಒಳ್ಳೇದು. ಬೆಳಗ್ಗೆ ಮತ್ತು ರಾತ್ರಿಗೆ ಅಥವಾ ಸಾಯಂಕಾಲ 2 ಅಂದ್ರೆ ದಿನಕ್ಕೆ 4 ಕ್ಯಾಪ್ಸೂಲ್ ತಗೊಂಡ್ರೆ ಭಾರಿ ಒಳ್ಳೇದು. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ವೀಕ್ಷಕರಿಗೆ ಏನಂತ ಹೇಳಿದ್ರೆ, ಒಂದು ಮಾತಾಡ್ತಾ ಏನು ಹೇಳಿದ್ರೆ, ಆತ್ಮಾನಮೇವ ಮನ್ನೇತ ಕರ್ತಾರ ಸುಖ ದುಃಖ ಯೋಹೋ ಅಂತ. ನಮ್ಮ ಆರೋಗ್ಯದ ಒಳ್ಳೆ ರೀತಿಯಲ್ಲಿರುವುದು ಅಥವಾ ಆರೋಗ್ಯ ಹಾಳಾಗುವುದು ಎರಡೂ ಕೂಡ ನಮ್ಮ ಕೈಯಲ್ಲೇ ಇದೆ ಅಂತ. ಹೇಗೆ ಅಂತ ಹೇಳಿದ್ರೆ, ನಾವು ಸೇವಿಸುವಂತ ಆಹಾರದಲ್ಲಿ ಪೌಷ್ಟಿಕಾಂಶ ಇರುವಂತ ಆಹಾರವನ್ನು ನಾವು ಸೇವಿಸ್ತಾ ಹೋದ್ರೆ ನಮ್ಮ ಆರೋಗ್ಯವನ್ನು ನಾವು ಪರಿಪಾಲನೆ ಮಾಡ್ಲಿಕ್ಕೆ ಆಗ್ತದೆ. ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಒಳ್ಳೆದಿದ್ರೆ ನಾವು ಯಾವುದೇ ರೀತಿಯ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನೀವು ಸೇವಿಸುವ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ, ಎಲ್ಲಿಯಾದ್ರೂ ಪೌಷ್ಟಿಕಾಂಶದ ಕೊರತೆ ಇದ್ದಲ್ಲಿ ಈ ಸಿಗ್ಮಾ ಸ್ಪಿರುಲಿನಾವನ್ನು ಸೇರಿಸಿ ತೆಗೆದುಕೊಂಡ್ರೆ ಯಾವುದೊಂದು ಪೌಷ್ಟಿಕಾಂಶದ ತೊಂದರೆ ಇದೆ ಅದರಿಂದ ಸಂಪೂರ್ಣವಾಗಿ ನೀವು ನಿವಾರಣೆ ಹೊಂದಿ ನಿಮ್ಮ ಆರೋಗ್ಯವನ್ನು ಖಂಡಿತವಾಗಿಯೂ ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಎನ್ನುವಂತದ್ದು ವೀಕ್ಷಕರಿಗೆ ಒಂದು ಸಣ್ಣ ಮಾತು. ಓಕೆ, ಖಂಡಿತ ನಿಮ್ಮ ಪ್ರಾಡಕ್ಟ್ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪಬ್ಲಿಷ್ ಆಗಲಿ, ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳನ್ನ ನಮ್ಮ ಜನರಿಗೆ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದ. ವೀಕ್ಷಕರು, ಇದು ಇವತ್ತಿನ ಹೆಲ್ತ್ ಕೇರ್. BTV, ಇದು ಭರವಸೆಯ ಬೆಳಕು.